ಬೆಳಗ್ಗೆ ಇನ್ನೊಂದು ಸ್ವಲ್ಪ ಇದ್ರೆ ಚೆನ್ನಾಗಿತ್ತು. ಮೈಸೂರಿನ ಕರಗ ಉತ್ಸವ ಸಾಕು ಸರ್. ಮೈಸೂರಿನ ಕರಗ ಇದು ಮೈಸೂರಿನ ಕರಗ ಸರಿಸುಮಾರು 95 ವರ್ಷಗಳಿಂದ ಇದನ್ನ ನಡ್ಸ್ಕೊಂಡ್ಬರ್ತಾ ಇದ್ದಾರೆ ಸರ್. ಇದನ್ನ ಸಂಪೂರ್ಣ ಅಂದ್ರೆ ಇದರ ಮೂಲವನ್ನ ಇದರ ಮೂಲ ಜನಾಂಗ ಬಂದು ಅಥವಾ ಇದನ್ನ ನಡೆಸತಕ್ಕಂಥವ್ರು ಬಂದು ತಮಿಳುನಾಡವರು. ಆದ್ರೂ ನಮ್ಮ ಕನ್ನಡತನಕ್ಕೂ ಯಾವುದೇ ರೀತಿ ಧಕ್ಕೆ ಆಗದೆ ಇರೋ ರೀತಿ ತುಂಬ ಅಚ್ಚುಕಟ್ಟಾಗಿ ನಡ್ಸ್ಕೊಂಡ್ಬರ್ತಾ ಇದ್ದಾರೆ. ಆ ಒಂದು ದೈವತ್ವದ ಕಳೆಯನ್ನ ಎಲ್ಲ ಕಡೆ ಮೈಸೂರಿನಲ್ಲಿ ಅಂದರೆ ವಿದ್ಯಾರಣ್ಯಪುರಂ, ಚಾಮುಂಡಿಪುರಂ ಈ ಏರಿಯಾಗಳಲ್ಲಿ ತುಂಬ ಚೆನ್ನಾಗಿ ಪಸರಿಸ್ತಾ ಇದ್ದಾರೆ. ಕರಗ ಅಂದ್ರೇನು ಸರ್, ಕರಗ ಅಂದ್ರೇನು ಅಂತ ನನಗೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಆದರೆ ಒಂದು ದೇವರ ಕಾರ್ಯ, ಅದನ್ನ ತುಂಬ ದಿನ ಅದರದೇ ಆದ ಒಂದಷ್ಟು ಕಟ್ಟುನಿಟ್ಟಾದ ಕ್ರಮಗಳನ್ನು ನಿರ್ವಹಿಸ್ಕೊಂಡು ಮಾಡ್ತಕ್ಕಂಥದ್ದು. ಅಂದರೆ ಇಷ್ಟು ದಿನಗಳ ಕಾಲ ಉಪವಾಸದಿಂದಿರಬೇಕು. ಅದ್ರ ಜೊತೆಗೆ ಒಂದಷ್ಟು ನಿಯಮಗಳನ್ನು, ಒಂದಷ್ಟು ಬೇರೆ ಯಾವುದೇ ಇದಕ್ಕೆ ಒಳಗಾಗ್ದೇನೆ ದೇವರ ಧ್ಯಾನವನ್ನು ಮಾಡ್ಕೊಂಡು ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ವರ್ಷ 95ನೇ ವರ್ಷದ ಕರಗ ಆಗಿರೋದ್ರಿಂದ ತುಂಬ ಚೆನ್ನಾಗಿ ವೀರಗಾಸೆ ಕುಣಿತ ಇರ್ಬೋದು, ಅಥವಾ ಡೋಲ್ ಇರ್ಬೋದು, ಬೇರೆ ನವಿಲು ಕುಣಿತಗಳಿರ್ಬೋದು, ಇವೆಲ್ಲವನ್ನು ಸಾಂಸ್ಕೃತಿಕವಾಗಿ ಈ ಮೆರವಣಿಗೆಯಲ್ಲಿ ಜೋಡಿಸ್ಕೊಂಡು ತುಂಬ ಚೆನ್ನಾಗಿ ಶಿಸ್ತುಬದ್ಧವಾಗಿ ಮಾಡಿದ್ದಾರೆ. ಇನ್ನು 5 ವರ್ಷದಲ್ಲಿ 100 ವರ್ಷದ ಕರಗ ಆಗುತ್ತಾ? ಇನ್ನು 5 ವರ್ಷದಲ್ಲಿ 2030ಕ್ಕೆ 100ನೇ ವರ್ಷದ ಕರಗ ಆಗುತ್ತೆ ಸರ್. 100 ವರ್ಷ ಅಂತಂದ್ರೆ ಈ ಉತ್ಸವ ಸ್ವಾತಂತ್ರ್ಯಕ್ಕಿಂತ ಹಿಂದಲ್ದೆ ಅಂತ. ಹೌದು ಸರ್. ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಈ ವರ್ಷ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಮೈಸೂರಲ್ಲೂ ಕರಗ ಆಗುತ್ತೆ ಅಂತ ಗೊತ್ತಾಗಿರೋ ವಾದ್ಯಗಳು. ಈ ಮಂಗಳವಾದ್ಯ ಅನ್ನೋದು ಯಾವುದೇ ದೇವರ ಕಾರ್ಯಗಳಲ್ಲಿ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ಸರ್. ಬೇರೆ ಯಾವುದೇ ಇದಾಗ್ಬೋದು, ಅವಾಗಲೇ ಹಾಡ್ತಿದ್ರು, ತುಂಬಾ ಚೆನ್ನಾಗಿ ಆಡ್ತಿದ್ರು. ಅದನ್ನ ಯಾವುದು ಒಂದು ಸಾಂಗ್ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಿದ್ರು. ನೀವು ಎಲ್ಲೋದ್ರು ಅದನ್ನೇ ಗುಣಗಿಸ್ಬೋದು. ಬಾರೋ ಕೃಷ್ಣ? ಇಲ್ಲ, ಮಹದೇಶ್ವರಂದು. ಅದು ಯಾವ್ದು ಗೊತ್ತಾ ಸರ್? ಬಾಳೆ ಬಾಗಿದವೋ ತಂಗಾಳು ಮುಳಗಿದವೋ, ಆ ಸಾಂಗು ತುಂಬಾ ಚೆನ್ನಾಗಿ ಇದು ಮಾಡಿದ್ರು. ಲೈಟ್ ಇರೋ ಕಡೆ ಚೆನ್ನಾಗಿ ಕಾಣಿಸ್ತಾ ಇದೀವಲ್ಲ? ಲೈಟ್ ಇರೋ ಕಡೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೀವಿ. ಬಟ್ ನೋಡಿ ಸರ್, ಎಲ್ಲ ಜನಗಳಲ್ಲೂ ಆ ಭಕ್ತಿ ಪರಾಕಾಷ್ಠತೆ ಇರ್ಬೋದು, ಇದಿರ್ಬೋದು, ಎಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಸೇರಿದ್ದಾರೆ. ಖುಷಿ ಆಗುತ್ತೆ ನೋಡಿದಾಗ. ನಾವು ಅದ್ರ ಚೆನ್ನಾಗಿ ಕಾಣಿಸ್ತಾ ಇದೀವಿ, ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೀವಿ. ಹೌದು, ಇನ್ನು ಖುಷಿಯ ವಿಚಾರ. ಅದು ನಾವು ಉಳ್ಕೊಂಡಿರೋ ಅಂತ ಕಡೆ ಈ ಕರಗ ಮಹೋತ್ಸವ ನಡೀತಾ ಇರೋದು ನಮಗ್ ನೋಡಕ್ಕೆಲ್ಲ ಅವಕಾಶ ಸಿಕ್ಕಿದ್ದು ಇನ್ನೂ ದೊಡ್ಡ ಪುಣ್ಯ. ಆ ಕರಗದ ಹೂವೇನಿದೆ ಸರ್, ಆ ಕರಗದ ಹೂಗಳೇನು ಹೋಲಿಸಿದ್ದಾರೆ, ಪ್ರತಿಯೊಂದು ನಮ್ಮಿಂದ ಮುಂದೆ ಇನ್ನೊಂದೆರಡು ಇದೋದ್ವು. ಅಂದರೆ ಒಂದು ದೇವರ ಉತ್ಸವ ಮುಗಿಸಿದ್ರು. ಅದಕ್ಕೆ ಹೂವಿನ ಅಲಂಕಾರ ಏನು ಮಾಡಿದ್ದಾರೆ, ಆ ಮಲ್ಲಿಗೆ ಮೊಗ್ಗನ್ನ ತಗೊಂಡ್ಬಂದು ಪ್ರತಿಯೊಂದನ್ನು ಸೂಜಿಯಿಂದ ಪೋಣಿಸಿ ತುಂಬ ಅಚ್ಚುಕಟ್ಟಾಗಿ ಅದನ್ನ ಆ ಒಂದು ಎಕ್ಸ್ಪರ್ಟೈಸ್ ಬೇಕು. ಎಲ್ಲರೂ ಅಷ್ಟು ಈಸಿಯಾಗಿ ಅದನ್ನು ಕೊಡ್ತಕ್ಕಾಗಲ್ಲ. ಅದರದ್ದೇ ಆದ ಪ್ರಾಮುಖ್ಯತೆ ಕೊಟ್ಟು ಅದನ್ನು ಮಾಡಿದ್ದಾರೆ. ಚಾನಲ್ ಏನಿದೆ, ನಾವು ಮೈಸೂರು ಇಲ್ಲೇ ನಾವು ಇವಾಗ ಪ್ರಾರಂಭ ನೋಡಿರುವಂಥ ಒಂದು ಹೊಸ ಚಾನಲ್ ಇದೆ. ಅದು ದೇವ್ರ ಕಾರ್ಯದ ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ಒಳ್ಳೇದು ಮಾಡಲಿ ದೇವರು ನಮಗೂ, ಜೊತೆಗೆ ಮೈಸೂರು ಜನತೆಗೂ ಒಳ್ಳೇದು ಮಾಡಲಿ. ನಮ್ಮ ಪೊಲೀಸರೆಲ್ಲ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾವುದೇ ದೇವರ ಕಾರ್ಯಗಳಲ್ಲಾಗ್ಬೋದು ಅಥವಾ ಜನಸಂದಣಿ ಜಾಸ್ತಿ ಇರ್ತಕ್ಕಂಥದ್ರ ಕಡೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಂಗಳವಾದ್ಯಗಳು ಚೆನ್ನಾಗಿ ಕೇಳಿಸ್ತಾ ಇದೆ. ಮಂಗಳವಾದ್ಯಗಳು ಮಂಗಳವಾದ್ಯಗಳೆಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಸಾಂಗ್ ಜೊತೆ ಬಾರಿಸ್ತಾ ಇದ್ದಾರೆ. ನಮ್ಮ ದೇವಿ ಹೆಸರೇನು ಹೇಳಿದ್ರಿ? ಏನು ಸರ್? ದೇವಿ ಹೆಸರೇನು ಹೇಳಿದ್ರಿ? ಕರುಮಾರಿಯಮ್ಮ ಅಂತ. ಕರುಮಾರಿಯಮ್ಮ ಅಂತ ಸರ್. ಕರುಮಾರಿಯಮ್ಮ ಅದು ಒಂದು ಶಕ್ತಿ ದೇವತೆ ಥರ. ಈಗ ನಮ್ಮೂರುಗಳೆಲ್ಲ ಮಾರಮ್ಮ ಅಂತೀವಿ, ಕೆಲವು ಕಡೆ ಕಟ್ಟೆ ಮಾರಮ್ಮ ಅಂತಾರೆ, ಒಂದೊಂದು ಕಡೆನೂ ಒಂದೊಂದು ಥರ ಕರೀತಾರೆ. ಎಲ್ಲ ಕಡೆನೂ ಅದು ಒಬ್ಬಳೆ ದೇವಿ ಆಗಿರ್ತಾಳೆ, ಬಟ್ ಒಂದೊಂದು ಹೆಸರಿಂದ ಕರಿತಾ ಇರ್ತೀವಿ. ಗ್ರಾಮ ದೇವತೆ ಹಾಗೆಯಾ ಸರ್? ಗ್ರಾಮ ದೇವತೆ ಹಾಗೆ ಅಂತ. ಗ್ರಾಮ ದೇವತೆ ಹಾಗೇನು ತಗೊಬೋದು ನೀವು. ನಮ್ಮ
ಗ್ರಾಮೀಣ ಭಾಗದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಹೇಗೆ ಗೊತ್ತಿಲ್ಲ, ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಊರುಗಳಲ್ಲೂ ಮಾರಿಗುಡಿ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಹೌದು. ಆ ಮಾರಿಗುಡಿ ಏನು ಅಂತಂದ್ರೆ ಆ ಊರನ್ನ ಕಾಯ್ತಕ್ಕಂಥ ಒಬ್ಬ ದೇವತೆ ಇದ್ದಾಳೆ. ಹೌದು. ಸೊ ನೀವು ಎಲ್ಲೇ ಗಮನಿಸಿದ್ರು ಬೇರೆ ಯಾವ ದೇವರಿಗಿಂತ ಮಾರಿಗುಡಿ ಅಥವಾ ಮಾರಮ್ಮ ಅಥವಾ ಶಕ್ತಿ ದೇವತೆ ಅಂದ ತಕ್ಷಣ ಜನರಲ್ಲಿ ಆ ಭಕ್ತಿಯ ಜೊತೆಗೆ ಭಯದ ಭಾವನೆ ನೀವು ನೋಡ್ಬೋದು. ನಾನು ತಪ್ಪು ಮಾಡಬಾರ್ದು ಅಥವಾ ತುಂಬ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಡ್ಕೋಬೇಕು ಅನ್ನೋ ಮನೋಭಾವನೆನ ಆ ಮಟ್ಟಕ್ಕೆ ಜನರಲ್ಲಿ ಆ ಭಾವನೆ ಬರಬೇಕು ಅಂದರೆ ಅದಕ್ಕೆ ಶಕ್ತಿ ದೇವತೆಗಳ ಒಂದು ಆ ಭಕ್ತಿನೂ ಕಾರಣ ಆಗಿದೆ. ಆ ಭಯ ಬಹಳಷ್ಟು ಸಂಸ್ಕಾರವನ್ನು ಜನರಲ್ಲಿ ರೂಪಿಸೋದಕ್ಕೂ ಕೂಡ ಕಾರಣ ಆಗುತ್ತೆ. ಹಾಂ, ಹೌದು ಸರ್, ಖಂಡಿತ. ಈಗ ನಮ್ಮ ಜಿತೇಂದ್ರ ಅವ್ರು ಹೇಳ್ತಿದ್ರು, ತುಂಬ ಕಡೆ ಕೆಲವು ಕಡೆ ಹೆಂಗಿದ್ದಾರೆ ಅಂತಂದರೆ ಈ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ರು. ಈ ಡ್ರಿಂಕ್ಸ್ ಮಾಡೋದಿರ್ಬೋದು ಅಥವಾ ಬೇರೆ ಯಾವುದೇ ಒಂದಷ್ಟು ಕೆಟ್ಟ ದುರಭ್ಯಾಸಗಳಿರ್ಬೋದು. ಈಗ ಯಾವುದೇ ದೇವತಾ ಕಾರ್ಯಗಳು ನಡೀತಕ್ಕಂಥ ಸಂದರ್ಭದಲ್ಲಿ, ಇನ್ನೊಂದು ನಡೀತಕ್ಕಂಥ ಸಂದರ್ಭದಲ್ಲಿ ಅದನ್ನೆಲ್ಲ ತ್ಯಜಿಸಿರ್ತಾರೆ. ಸೊ ಅಟ್ಲೀಸ್ಟ್ ಹಂಗಾದ್ರೂ ಆ ದಿನ ಆದ್ರೂ ಒಂದಿನ, ಒಂದೆರಡು ದಿನನಾದ್ರೂ ಹಬ್ಬಕ್ಕೋಸ್ಕರನಾದ್ರೂ ನಾವು ಆ ಒಂದು ಕೆಲಸ ಕಾರ್ಯಗಳಲ್ಲಿ ಲಿಪ್ತವಾಗೋದು ಬೇಡ ಅಂತ. ಮುಕ್ತವಾಗೋದು ಬೇಡ, ದೇವರ ಧ್ಯಾನ ಮಾಡಲಿ, ಒಳ್ಳೇದ್ರ ಕಡೆ ಗಮನ ಕೊಡಲಿ ಅಂತಕ್ಕಂಥ ಮನಸ್ಥಿತಿ ಇರುತ್ತೆ. ಕರುಮಾರಿಯಮ್ಮನ ತಮಿಳುನಾಡಿನ ಕರಗ, ನಮ್ಮ ಕರ್ನಾಟಕದ್ದೇ ಹಬ್ಬ ಇದು. ಬಟ್ ತಮಿಳ್ನಾಡವರು ಮಾಡ್ತಿದ್ದಾರೆ ಜಾಸ್ತಿ, ಅವರು ಇನ್ವಾಲ್ವ್ ಆಗ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದವರು ತುಂಬ ಚೆನ್ನಾಗಿ ಸಾಥ್ ಕೊಡ್ತಾ ಇದ್ದಾರೆ. ಅಂದರೆ ಗ್ರಾಮೀಣ ಯಾವ ಊರಿನವರು ಅದ್ರ ಬಗ್ಗೆ ಕ್ಲಿಯರಾಗಿ ಗೊತ್ತಿಲ್ಲ ಸರ್. ಗ್ರಾಮ ದೇವತೆ ಮೈಸೂರಿನವರೇ ಆಗಿರ್ತಾರೆ, ಆದರೆ ಹೆಸರು ಮಾತ್ರ ತಮಿಳುನಾಡು. ಕರುಮಾರಿಯಮ್ಮ ಇಲ್ಲಿ ಸ್ಥಾಪನೆ ಆದಮೇಲೆ ಈ ಊರನ್ನೇ ತನಕ ಕಾಯ್ಬೇಕು. ಈಗ ಯೋಚನೆ ಮಾಡಿ ನೋಡಿ ಸರ್. ಹಾಗೆ ಮುಂದಕ್ಕೆ ಕವರ್ ಮಾಡ್ಕೊಂಡು ಮುಂದೆ ಹೋಗೋಣ ಸರ್. ಈ ಸಾಂಗ್ ಯಾವುದು ಹೇಳಿ ಸರ್? ಶರಣು ಜಯ ದುರ್ಗೆ. ನೋಡಿ ಸರ್, ಎಷ್ಟು ಅದ್ಭುತವಾಗಿದೆ, ಎಷ್ಟು ಚೆನ್ನಾಗಿ ಸಿಂಕ್ ಆಗ್ತಿದೆ ಸಾಂಗ್ಗಳು. ಅವ್ರ ಪಾತ್ರ ಏನು? ಯಾರು ಸರ್? ಇಲ್ಲ, ಅದೇ ಸರ್, ಇವರು ಪೂಜೆ ಮಾಡೋದಿರ್ಬೋದು ಅಥವಾ ದೇವತಾ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತಾವು ಒಂದಷ್ಟು ದಿನ ಈ ಕರಗ ಮಹೋತ್ಸವದ ಸಂದರ್ಭದಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ಆ ದೇವತಾ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿರ್ತಾರೆ. ಅಂದ್ರೆ ಅಷ್ಟು ದಿನಗಳ ಕಾಲ ಸಂಕಲ್ಪದಲ್ಲಿ ಇರ್ತಾರೆ. ಹೌದು. ಮೈಸೂರು ಕರಗ ನೀವು ನೋಡುತ್ತಿದ್ದೀರಿ. 95ನೇ ವರ್ಷದ ಮೈಸೂರು ಕರಗ ಮಹೋತ್ಸವ. ನಾವು ತುಂಬಾ ಮುಂದೆ ಇನ್ನೂ ತುಂಬಾ ಸಾಂಸ್ಕೃತಿಕ ಕಲಾ ತಂಡಗಳು ಮುಂದೆ ಹೋಗಿವೆ ಸರ್. ಮುಂದೆ ಹೋಗಿದೆ, ನಾವು ಹಿಂದೆ ಬರ್ತಾ ಇದ್ದೀವಿ. ಇನ್ನು ಸ್ವಲ್ಪ ಸಮಯದಲ್ಲಿ ಈಗ ಅಲ್ಲಿ ಸೇರಿದ ನಂತರ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಲೈವ್ ಲೊಕೇಶನ್ನಲ್ಲಿ ಲೈವ್ ಆಗಿ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ರೆಕಾರ್ಡೆಡ್ ವಿಡಿಯೋ ಮುಖಾಂತರ ಮಾಡಲು ಪ್ರಯತ್ನಿಸ್ತಾ ಇದ್ದೇವೆ. ಒಂದೊಂದು ಇದೆಯಲ್ಲ ಸರ್, ಆ ದೇವ್ರನ್ನ ಕೂರಿಸಿದಾರಲ್ಲ, ಒಂದೊಂದು ಮೂರ್ತಿಗಳಿರ್ಬೋದು ಅಥವಾ ಒಂದೊಂದು ನಾನು ಕಾಣಿಸ್ತಾ ಇದ್ದೀನಿ. ಹಾಂ ಸರ್, ಅಂಬೆ ಜೊತೆ ಸರ್ ಆ ಹೂವೆಲ್ಲ ಸಂಪೂರ್ಣವಾಗಿ ಅದು ಹೂವೆಲ್ಲ ಬಂದು ಈ ಮಲ್ಲಿಗೆ ಹೂವು ಸರ್. ಮಲ್ಲಿಗೆ ಹೂವು ಸುಮ್ಮನೆ ಆಗಲ್ಲ ಸರ್, ಹತ್ರಕ್ಕೆ ಹೋಗಿ ಮಾಡ್ಬೇಕಷ್ಟೆ. ಸರ್ ಮುಂದೆ ಹೋಗಿ ಬೆಳಕು ಕಾಣಿಸ್ತಾನೆ. ಮ್ಯಾಗ್ನೆಟ್ ಇದ್ರೆ ಚೆನ್ನಾಗಿದೆ ಸರ್. ಹಾಂ ಸರ್. ಸರ್ ಇಲ್ಲಿ ಸನ್ಮಾನ್ಯ ಜಿತೇಂದ್ರ ಅವರಿದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ವಿಡಿಯೋ ಹೊನ್ನಿಗಿರಿ ಅಣ್ಣ ಕರಗ ಮಹೋತ್ಸವಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಎಲ್ಲ ಬಂದಿದ್ರು. ನಾವು ಇವಾಗ ಇವ್ರ ಜೊತೆ ಜಾಯ್ನ್ ಆಗಿದ್ದೀವಿ. ವಿತರಣಾ ಪ್ರಮಲಿ 95ನೇ ಗಿರೀಶ್ ಅಂತ ಇವರು
95ನೇ ವರ್ಷದ ಕರಗ ಮಹೋತ್ಸವದಲ್ಲಿ ನಮ್ಮ ಜೊತೆ ಇದ್ದಾರೆ ಗಿರೀಶ್, ವಿಷ್ಣುತೀರ್ಥ, ಗುರುಪ್ರಸಾದ್, ಜಿತೇಂದ್ರ ಸೀಜೆ. ಇಜಿತು ಮೊದ್ಲೇನಾದ್ರೂ ನೋಡಿದ್ರ? ನಾನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋದು. ನಾನು ಇದನ್ನ ನಮ್ಮ ಕರೋನಾಕ್ಕಿಂತ ಹಿಂದೆ ನೋಡಿದ್ದೆ, ಆದ್ರೆ ಇಷ್ಟೊಂದು ಮೈಸೂರಲ್ಲೇ ನೋಡಿದ್ರೆ ಇದೇ ಕರಗವನ್ನೇ, ಆದ್ರೆ ಇಷ್ಟೊಂದು ವಿಜೃಂಭಣವಾಗಿ ಇಷ್ಟೊಂದು ವೈಭವವಾಗಿ ನೋಡ್ತಾ ಇರೋದು 2025ನೇ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಇಲ್ಲಿ ಮಂಗಳೂರಿನ ಚಂಡವಾದ್ಯ, ಅದಾದ್ಮೇಲೆ ನಗರಿ ಎಲ್ಲವನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ಕರಗ ಅಂತಂದ್ರೆ ಏನು ಅಂತ ನಮಗೆ ಮಾಹಿತಿ ಕೊಡಿ ಸ್ವಲ್ಪ. ಕರಗ ಅಂದ್ರೆ ನನಗೂ ಅಷ್ಟು ಪರಿಪೂರ್ಣವಾದ ಮಾಹಿತಿ ನನಗೂ ಕೂಡ ಇಲ್ಲ. ಎಲ್ಲ ಒಟ್ಟಿನಲ್ಲಿ ಕರುಮಾರಮ್ಮನ ದೇವಸ್ಥಾನ ಪೂಜೆ ಮಾಡ್ತಾರೆ ಅಂತ ಹೇಳಿದ್ದಾರೆ, ದೇವಿ ಆರಾಧನೆ. ಆದ್ರೆ ಮುಂದೆ ನಾನು ವೆಂಕಟೇಶ್ವರನ ಮೂರ್ತಿನೂ ಕೂಡ ನೋಡಿದೆ ನಾನು. ನೀವು ವೆಂಕಟೇಶ್ವರನ ಮೂರ್ತಿ ಇರ್ಬೋದು, ಮುಂದ್ಗಡೆ ಆ ಕಡೆ ಮುಂದೆ ದುರ್ಗಿ ಹಿಂದ್ಗಡೆ ವೆಂಕಟೇಶ್ವರ, ಇಲ್ಲಿ ಮತ್ತೆ ದುರ್ಗಿ ಅದ್ರಿಂದಗಡೆ ಮೂಲ ದೇವರುಗಳು, ಆ ಕರಗ ಮಹೋತ್ಸವ ಇತ್ತೀಚಿನ ದಿನಗಳಲ್ಲೇ ಆಡ್ ಮಾಡಿರ್ತಕ್ಕಂಥದ್ದು. ಮೂಲ ದೇವರು ಬಂದು ಮೂಲ ಕರಗ ಅಂತಕ್ಕಂಥದ್ದು ಬಂದು ಅಲ್ಲಿ ಯಾರು ಇಬ್ರು ಹೊತ್ಕೊಂಡ್ ಬರ್ತಾ ಇದ್ದಾರೆ ಆ ದೇವ್ರನ್ನ, ಅದು ಮೂಲ ಅವಾಗಿಂದ ಕರಗ ಶುರು ಮಾಡಿದ್ದು. ಹಾಗೆ ಕರಗ ಅಂದ ತಕ್ಷಣ ನಮ್ಗೆ ಬರೋದು ಟ್ರ್ಯಾಕ್ಟರ್ಲಿ ಏನೋ ಬಂತು ಅಥವಾ ಇದು ಮಾಡ್ತು, ಅದಲ್ಲ. ಜನಗಳು ತಲೆ ಮೇಲೆ ಆ ದೇವಿಯನ್ನ ಹೊತ್ಕೊಂಡ್ ಬರ್ತಾರಲ್ಲ, ಅದು ನಿಜವಾದ ಕರಗ. ಅಂದ್ರೆ ಅದರ ಮೂಲ ಇದೆಲ್ಲ ಜೊತೆಗೆ ಅದ್ರ ಜೊತೆಗೆ ಒಂದಷ್ಟು ಸಾಂಸ್ಕೃತಿಕವಾಗಿ ಜನಗಳನ್ನ ತಲುಪಿಸಲಿಕ್ಕೆ ಮಾಡತಕ್ಕಂಥ ಒಂದು ಜನಗಳನ್ನ ಇನ್ನೊಂದಷ್ಟು ಅದ್ರ ಜೊತೆಗೆ ಒಂದಷ್ಟು ವೈಭವೀಕರಣವನ್ನ ನಾವು ಆಡ್ ಮಾಡೋಣ ಅನ್ನೋ ಕಾರಣಕ್ಕೆ ಮಾಡಿರ್ತಕ್ಕಂಥವು ಇವೆಲ್ಲ. ಅದ್ರ ಜೊತೆಗೆ ಒಂದಷ್ಟು ನಮ್ಮ ಸಂಸ್ಕೃತಿಯನ್ನ ಇದ್ರ ಜೊತೆಗೆ ಬಿಂಬಿಸ್ಬಹುದು, ನಮ್ಮ ಜನಗಳಿಗೆ ಇನ್ನೊಂದಷ್ಟು ನಮ್ಮ ಸಂಸ್ಕೃತಿಯನ್ನ ಪಸರಿಸಬಹುದು ಅನ್ನೋ ಕಾರಣಕ್ಕೆ. ಮುಂದೆ ಇದು ನೀವು ತಗೊಳ್ಳಿ, ಜೀವನದಲ್ಲಿ ಮುಂದೆ ಹೋಗೋಣ. ಸರ್ ನೋಡಿ ಸರ್, ಇದು ಸರ್ ಬನ್ನಿ. ಸರ್ ಬನ್ನಿ, ಡ್ಯಾನ್ಸ್ ನಿಲ್ಸೇಬಿಟ್ರಲ್ಲ ಸರ್, ಎಲ್ಲಿದ್ದಾರೆ ನಮಗೆ ಮಾಹಿತಿ ಲೇಟಾಗಿ ಸಿಕ್ತು ಸರ್. ಸರ್ ಇದೊಂಥರ ಡೋಲು ನೋಡಿ, ಸ್ವಲ್ಪ ಡಿಫ್ರೆನ್ಸ್ ಇದೆ. ನಮ್ಮ ಕರ್ನಾಟಕದಲ್ಲಿ ಬಳಸೋದ್ಕಿಂತ ಇದು ಚೂರು ಡಿಫ್ರೆನ್ಸ್ ಅಂತ ಅನ್ಸುತ್ತೆ. ನೋಡಿ ಸರ್, ಸಣ್ಣ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಯ್, ಏನಾದ್ರು ಮಾತಾಡ್ತೀರಾ? ಹೇಗಿದೆ ನಿಮ್ಮ ಅನುಭವ ಹೇಗಿದೆ? ತುಂಬಾ ಚೆನ್ನಾಗಿದೆ. ಡ್ಯಾನ್ಸ್ ಮಾಡಿದ್ರಾ? ಇಲ್ಲ, ಕಾಂಪಿಟೇಷನ್ ಇತ್ತು, ಅಲ್ಲಿ ಮಾಡಿದೆ. ಕಾಂಪಿಟೇಷನ್ ಇತ್ತಾ? ಶಬ್ಬಾಷ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬ್ರದರ್. ಇವತ್ತು ನಮ್ಮ ಜೊತೆ ಗಿರೀಶ್ ಅವರಿದ್ದಾರೆ. ಇವರು ಪ್ರಸ್ತುತ ಆನಗಲ್ಲಿಂದ ಬಂದಿರೋದು. ಆನಗಲ್, ಗಂಗೂಬಾಯಿ ಆನಗಲ್ ಶಿವಕುಮಾರ್ ಸ್ವಾಮಿಗಳ ಬಗ್ಗೆ ಕೇಳಿದ್ದೀನಿ. ಈಗ ಕರಗ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಗಿರೀಶ್ ಅಣ್ಣವರು. ಮಾತಾಡಿ ಅಣ್ಣ. ಹೋಗ್ತಾ ಮಾತಾಡಿ. ಹಾಯ್, ಹಲೋ, ನಮಸ್ಕಾರ. ನಾನು ಬಂದ್ಬಿಟ್ಟು ಹಾವೇರಿ ಡಿಸ್ಟಿಕ್ಕು ಆನಗಲ್ ತಾಲೂಕಿಂದ ಬಂದಿರೋದು. ಇಲ್ಲಿ ಮೈಸೂರಲ್ಲಿ ಕರಗ ನೋಡ್ತಾ ಇದ್ದೀವಿ ಇವಾಗ. ಸೊ ಪ್ರಸ್ತುತವಾಗಿ ನನಗೆ ಕರಗ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಮ್ಮ ಉತ್ತರ ಕರ್ನಾಟಕ ಕಡೆನ ಮಾಡ್ಬೋದು, ಬಟ್ ಆದರೆ ನಮಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಇವಾಗ ನೋಡಿ ತಿಳ್ಕೊತಾ ಇದ್ದೀವಿ. ಇನ್ಫಾರ್ಮೇಷನ್ಸ್ ಎಲ್ಲ ನಮ್ಮ ಫ್ರೆಂಡ್ಸ್ ಕೊಡ್ತಾ ಇದ್ದಾರೆ. ನೋಡಿ ತಿಳ್ಕೊಂಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಪಾನಕದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಏನು ಸರ್ ಇದು, ಪಾನ್ಕನ? ಅಮ್ಮ, ಏನಿದೆ ಪಾನ್ಕನ? ಏನ್ ಸರ್ ಇದು? ಇದು ಲೆಮನ್ ಟೀ. ನಮ್ಮ ಕರಗ ಮಹೋತ್ಸವದಲ್ಲಿ ಲೆಮನ್ ಟೀಯ ಕುರಿತಾಗಿ ಚೆನ್ನಾಗಿದೆ. ಲೆಮನ್ ಟೀ ಸೂಪರ್. ಆಫ್ ಮಾಡಿ. ಯಾವುದೋ ಸಂಗೀತ ಕಾರ್ಯಕ್ರಮವೂ ಸಹ ಶುರುವಾಗಿದೆ. ಸಂಗೀತ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನಿತಿನ್ ರಾಜರಾಮ ಶಾಸ್ತ್ರಿ ಅವರು ಮತ್ತು
ದೊಡ್ಡ ದೊಡ್ಡ ಪ್ರವೀಣರು ಕುತ್ಕೊಂಡಿದ್ದಾರೆ. ರಮೇಶ್ ಧನೂರ್ ಅವರು ತಬಲಾದಲ್ಲಿ, ಅವ್ರು ಏನು ಇಲ್ಲಿ ಕೊಳಲು ಎಲ್ಲ ದೊಡ್ಡವರಿದ್ದಾರೆ. ಹಾಡುಗಾರರಲ್ಲಿ ನಿತಿನ್ ರಾಜನ್, ನೋಡಿ ಸರ್, ನೀವು ಏನೇ ಗಮನಿಸಿ, ಯಾವುದೇ ಕಾರ್ಯಕ್ರಮಗಳಾದ್ರೂ ದೇವ್ರ ಸಂಘಗಳು ಎಲ್ಲ ಮಿಕ್ಸು. ಎಲ್ಲ ಒಂದು ದೇವರ ಹೆಸರಿನ ಕಾರ್ಯಕ್ರಮದಲ್ಲಿ ಎಲ್ಲ ದೇವರನ್ನು ನೆನೆಸ್ಕೊಂಡ್ಬಿಡೋದು ತುಂಬ ಚೆನ್ನಾಗಿ, ಎಲ್ಲ ದೇವರ ಸ್ಮರಣೆಯೂ ಆಗ್ಬಿಡುತ್ತೆ. ಆವಾಗಲೇ ಇನ್ನೂ ಸಂಸ್ಕಾರ ಗಟ್ಟಿ ಆಗುತ್ತೆ. ಎಲ್ಲೋದ್ರು ಅವ್ರು ಜಿತೇಂದ್ರ ಅವರು ಎಲ್ಲೋದ್ರು ಅಲ್ಲಿದ್ದಾರೆ. ಹಾಡು ಕೇಳೋಣ. ಪುಷ್ ಮಾಡ್ಲಾ? ಹೇಳಿ ಸರ್, ನಾನು ಇವ್ರ ಜೊತೆ ಮೊದಲನೇ ಸರಿ ಊಟ ಮಾಡಕ್ ಹೋಗಿದ್ದೆ ಸರ್. ಯಾರ ಜೊತೆ? ಇವ್ರ ಜೊತೆ. ಇವರು ಮೊದಲು ದೋಸೆ ತಗೊಂಡು, ನಾನು ದೋಸೆ ತಗೊಂಡೆ. ದೋಸೆ ಆದ್ಮೇಲೆ ರೈಸ್ ಬಾತ್ ತಗೊಂಡೆ. ಇವರು ದೋಸೆ ಆದ್ಮೇಲೆ ಇಡ್ಲಿ ತಗೊಂಡ್ರು. ಯಾಕಣ್ಣ ಅಂತಂದ್ರೆ, ಅನ್ನ 3 ಟೈಮ್ ಹೆಂಗಪ್ಪ ಅನ್ನ ತಿಂತೀಯಾ? ಹೌದು ಸರ್, ನಾವು 3 ಟೈಮ್ ಅನ್ನನೇ ತಿಂತೀವಲ್ಲ ಜಿತ್ತು. ಅದೇ ಆಸರೆ ಆಗಿತ್ತು ನನ್ಗೆ. ಈಗ ಅನ್ನ ಎಲ್ಲ ಎಂಡಿ ಆಗಲ್ಲ ನಮ್ ಗಡ್ಡೆ. ಆದ್ರೆ ಇವರು ಹೆಂಗಪ್ಪ ಅನ್ನ ತಿಂತೀಯ 3 ಟೈಮ್ ದೋಸೆ ಆದ್ಮೇಲೆ ಮತ್ತೆ ಇಡ್ಲಿ ತಗೊಂಡ್ರು. ನಾನು ಹೆಂಗ್ ಸಾಧ್ಯ ಅಂತ ಅನ್ಕೊಂಡೆ. ಏನಕ್ಕೆ ಇವರು ಆನ್ಗಲ್ಲ ಅವರು. ನಮ್ಗೆ ಅನ್ನ ಇಲ್ಲದೆ ಡೈಲಿ ಎಂಡ್ ಆಗಲ್ಲ. ಹೌದು ಸರ್, ನಾನು ಫಸ್ಟ್ ಟೈಮ್ ಬಂದಿದ್ದು ಮೈಸೂರಿಗೆ ಬಂದಾಗ ಬಾತಿನಿ ಅಂತಂದ್ರು. ಬಾತ್ ಅಂದ್ರೆ ಏನಂತ ಗೊತ್ತಿಲ್ಲ ನನಗೆ. ಬಾತಿನಿ ಏನದು ಬಾತ್ ಅಂತ ಎಲ್ಲ ಪಲಾವ್ ಅಂತ ಕರಿತೀವಿ. ಸರ್ ನೋಡಿ, ಈಗ ನಮ್ಮ ಇಲ್ಲೆಲ್ಲ ಸಿದ್ದರಾಮಯ್ಯ ಅವರು ಅನ್ನ ಭಾಗ್ಯ ಅಂತ ಮಾಡಿದ್ರು. ಅನ್ನ ಭಾಗ್ಯ ಜೋಳದ ಭಾಗ್ಯ ಮಾಡ್ಬೇಕಿತ್ತ? ಮಾಡ್ಬೇಕಾಗಿದೆ ಸರ್ ಜೋಳದ ಭಾಗ್ಯ.
ಸರ್ ಹೆಸರಿಗೆ ಮಾತ್ರ ಅದು ಅನ್ನಭಾಗ್ಯ ನೋಡಿ ಅಂತ ಸಿದ್ದರಾಮಯ್ಯ ಅವರು ಮೈಸೂರವರು ಸರ್ ನೋಡಿ ಇದೆಲ್ಲ ಇಲ್ಲ, ಅದು ನೋಡಿ ಪ್ರಾಂತ್ಯ ಮೈಸೂರು ಆಗಿದ್ರಿಂದ ಅನ್ನಭಾಗ್ಯ ಮೈಸೂರು ಅಂತ ಇಟ್ರು. ಮೈಸೂರು ಪ್ರಾಂತ್ಯ ಆಗಿದ್ರೆ ಅನ್ನಭಾಗ್ಯ ಅಂತ ಇಟ್ರು. ಉತ್ತರ ಕರ್ನಾಟಕ ಬಂದಿದ್ರೆ ಏನಂತ ಇಲ್ಲ, ಹೇಳ್ಬೋದಿತ್ತು? ಈಗ ನಿಮ್ ಉತ್ತರ ಕರ್ನಾಟಕದಲ್ಲಿ ದವಸ ಧಾನ್ಯಗಳಲ್ಲಿ ಜೋಳನೆ ಕೊಡೋದು ಸರ್. ಈಗ ಪ್ರಾಂತ್ಯವಾರು ಯಾವ್ದಾವ್ದು ಅವರ ಅವಶ್ಯಕತೆ ಇರುತ್ತೆ ಅನ್ನಭಾಗ್ಯದಲ್ಲಿ ಜೋಳ ಕೊಡ್ತಾರೆ. ಅನ್ನಭಾಗ್ಯದಲ್ಲಿ ಜೋಳ ಭಾಗ್ಯ ಕೊಡ್ತಾರೆ. ಆದ್ರೆ ಬರುತ್ತೆ. ಆ ಒಂದು ಯೋಜನೆ ಅಂತ ಇಟ್ರು ಅಂದ್ರೆ ಅನ್ನಭಾಗ್ಯ ಅಂತ ಇಟ್ರು. ಆದ್ರೆ ಜೋಳದಲ್ಲಿ ಜೋಳ ಕೊಡ್ತಾರೆ. ಇದನ್ನ ನೀವು BCM ಹಾಸ್ಟೆಲ್ಗಳು ಅಥವಾ ಗವರ್ನಮೆಂಟ್ ಹಾಸ್ಟೆಲ್ಗಳಲ್ಲೂ ಗಮನಿಸಬಹುದು. ಈಗ ಮೈಸೂರು ಪ್ರಾಂತ್ಯಕ್ಕೆ ಬಂದ್ರೆ ಅನ್ನಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ, ರಾಗಿ ಮುದ್ದೆ ಕೊಡ್ತಾ ಇರ್ತಾರೆ. ಅಲ್ಲಿ ನಿಮ್ ಕಡೆ ಉತ್ತರ ಕರ್ನಾಟಕಕ್ಕೆ ಏನಾದ್ರು ಹೋದಾಗ ಅಲ್ಲಿ ಜೋಳದ ರೊಟ್ಟಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ, ರಾಗಿ ಮುದ್ದೆ ಬದಲು ಅಲ್ಲಿ ಜೋಳದ್ದು ಇದು ಕೊಟ್ಟಿರ್ತಾರೆ. ಹಂಗೆ ಒಂದು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾರೆ. ಡಿಫ್ರೆನ್ಸ್ ಅದು ಇದೇ ಇರುತ್ತೆ ಸರ್. ಹೌದು. ಈಗ ನಾವು BCM ಇದ್ವಲ್ಲ, ನಮ್ಮಲ್ಲೆಲ್ಲ ಜಾಸ್ತಿ ಎಲ್ಲ ರೈಸ್ ಇರ್ತಿತ್ತು. ಒಂದಿನ ಪುಳಿಯೋಗರೆ ಇರ್ತಿತ್ತು, ಒಂದಿನ ವಾಂಗಿಬಾತ್ ಇರ್ತಾ ಇತ್ತು, ಇನ್ನೊಂದಿನ ಟೊಮೆಟೊ ಬಾತ್ ಇರ್ತಾ ಇತ್ತು. ತಿಂಡಿ ಐಟಮ್ ಅಂದ್ರೆ ಅದು ಮೆನು ಚಾಟಲ್ಲಿ ಒಮ್ಮೊಮ್ಮೆ ಇರ್ತಾ ಇತ್ತು. ಒಮ್ಮೊಮ್ಮೆ ಈಗ ಟೊಮೆಟೊ ರೇಟ್ ಜಾಸ್ತಿ ಆದಾಗ ಟೊಮೆಟೊ ಬಾತ್ ಇರ್ತಿರಲಿಲ್ಲ ಸರ್. ತರಕಾರಿ ಬಾತ್ ಇರ್ತಾ ಇತ್ತು ನಮ್ಮಲ್ಲಿ BCM ಅಲ್ಲಿ. ಹೇಳಿ. ತರಕಾರಿ ಬಾತ ಇರ್ತಾ ಇತ್ತು ಸರ್. ಆದ್ರೆ ಎಲ್ಲ ಬಾತ್ ಚೆನ್ನಾಗಿ ಮಾಡ್ತಾ ಇದ್ರು. ಈಗ ಉತ್ತರ ಕನ್ನಡ ಕೊಡೋದು ಜೋಳದ ರೊಟ್ಟಿ ಇರುತ್ತೆ. ಅದನ್ನ ನೋಡ್ಬಿಟ್ಟು ನೀವು ಶಾಕ್ ಆಗ್ತಿರಲ್ಲ, ಏನಪ್ಪ ಇದು ತಟ್ಟೆನಾ ಅಂತ ಹೇಳ್ಬಿಟ್ಟು. ಗಿರೀಶ್ ನೀವು ಒಂದಿನ ಅಡ್ಗೆ ಮಾಡ್ಕೊಟ್ಟಿದ್ರಲ್ಲ ನಮ್ಗೆ, ನಾನು ಜೊತೆ ನಿಮ್ ಮನೆಗ್ ಬಂದಿದ್ದಾಗ ಇದೇನಿದು ಸೊಪ್ಪು ಸದೆ ಎಲ್ಲ ತಿಂತಾರೆ ಕಾಳು ಮನ್ಸಿರ್ತಾರೆ ಅನ್ಕೊಬಿಟ್ಟಿದ್ದೆ ನಾನು. ನನ್ಗೆ ಅದೇ ಆಶ್ಚರ್ಯ ಆಗಿದ್ದು. ನಮ್ಗೆ ಇವ್ರು ಕಡಕ್ ರೊಟ್ಟಿ ಅಂತ ಅದೇನ್ ರೊಟ್ಟಿ ಅಂತ ಅದೆಲ್ಲ 70 ವರ್ಷ ಸರ್ 70 ವರ್ಷ ವಯಸ್ಸಾಗಿರುತ್ತಂತೆ. 70 ವರ್ಷ ವಯಸ್ಸಾಗಿರೋರ್ಗೆ ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ರೊಟ್ಟಿ ತಿನ್ಸಾರಂತ. ಇವರು ಅದಲ್ಲ ಇವರು ವಯಸ್ಸಾದವ್ರನ್ನ ನೋಡ್ಕೊಳ್ಳೋ ಏನ್ ರೀತಿ ಅಂತ ಖಡಕ್ ರೊಟ್ಟಿ ತಂದ್ಬಿಟ್ಟು 70 ವಯಸ್ಸಲ್ಲೂ ಖಡಕ್ಕಾಗೇ ಇರ್ತಾರೆ ಅವರು. ಓಕೆನಾ, ಮಿದುವಾಗಿರಲ್ಲ ಅವಾಗ ಅವರು. ಅದು ಮಿದುವಾಗಿರಲ್ಲ. 70ನೇ ವಯಸ್ಸಲ್ಲಿ ಅವ್ರಿಗೆ ಹಲ್ಲಿಗಳೆಲ್ಲ ಬಿದ್ದೋಗಿರುತ್ತೆ ಸರ್. ನಮ್ಗೆ ನಮ್ಮ ಕಡೆ ಆದ್ರೆ ಹಲ್ಲಿಗಳು ಬಿದ್ದೋದ್ರು ಕೂಡ ಅವ್ರು ರೊಟ್ಟಿ ತಿಂತಾರೆ ಅಂದ್ರೆ ಇನ್ನೆಷ್ಟು ಗಟ್ಟಿ ಇರಬೇಕು, ಅದನ್ನು ಕೂಡ ನೀವು ಡಿಪೆಂಡ್ ಮಾಡ್ಬೇಕು ತಾನೆ. ನಿಜವಾಗ್ಲೂ ನನ್ಗೆ ಒಂದ್ ಅರ್ಥ ಆಗಿದ್ದು ಸರ್, ಉತ್ತರ ಕರ್ನಾಟಕದವ್ರ ಗಟ್ಟಿತನ ಒಂದು ಅರ್ಥ ಆಯ್ತು ಸರ್. ಸರ್ ಇವರು ಉತ್ತರ ಕರ್ನಾಟಕದ ನನ್ನ ಜೊತೆ ನಾನು ಸ್ನೇಹ ಮಾಡಿದಾಗಿಂದ ನಾನು ಹಾಸ್ಟೆಲ್ ಕಡೆ ಇಲ್ಲೆಲ್ಲ ಬಂದಾಗಿಂದ ನೋಡಿದ್ದು, ಎಲ್ಲಿ ಬೇಕಾದ್ರೂ ಬದುಕ್ಬಿಡ್ತಾರೆ ಸರ್ ಇವರು. ಹೌದು, ಇವ್ರಿಗೆ ಲಕ್ಸುರಿನೇ ಗೊತ್ತಿಲ್ಲ. ಲಕ್ಸುರಿ ಅಂದ್ರೆ ಗೊತ್ತಿಲ್ಲ ಇವ್ರಿಗೆ. ಮಸಾಲೆ ದೋಸೆ ಸೆಟ್ ದೋಸೆನೇ ದೊಡ್ಡದಿರುತ್ತೆ ಸರ್ ಇವ್ರಿಗೆ. ಯಾಕಂದ್ರೆ ಕಡಕ್ ರೊಟ್ಟಿ ತಿಂದು ಗಟ್ಟಿ ಇರ್ತಾರೆ, ಅವ್ರಿಗೆ ಸೆಟ್ ದೋಸೆನೇ ದೊಡ್ಡದಿರುತ್ತೆ. ಅಲ್ಲ, ಈಗ ಪ್ರಾಣೇಶ್ ಅವರು ಒಂದು ಫಂಕ್ಷನ್ ಅಲ್ಲಿ ಮಾತು ಹೇಳ್ತಾರೆ. ಹೆಂಗ್ ಗೊತ್ತಾ, ಈ ಕಡೆ ಜಸ್ಟ್ ಸ್ವಲ್ಪ ನಾವು ತಮಿಳ್ನಾಡಿಗೆ ನೀರ್ ಬಿಟ್ರೆ ಸಾಕು, ಬೆಂಗಳೂರು ಜನ, ಮೈಸೂರು ಜನ, ಮಂಡ್ಯ ಜನ ತುಂಬಾ ಗಾಬರಿ ಆಗ್ಬಿಡ್ತಾರೆ. ಅಯ್ಯೋ ನೀರ್ ಹೋಗ್ಬಿಡ್ತು, ನೆಕ್ಸ್ಟ್ ಸೀಸನ್ಗೆ ನೀರ್ ಇರುತ್ತೆ ಇಲ್ವ ಅಂತ ತುಂಬಾ ಗಾಬರಿ ಆಗ್ಬಿಡ್ತಾರೆ. ಬಟ್ ಅದೇ ನಮ್ ಕಡೆ ಬನ್ನಿ, TB ಡ್ಯಾಮ್ ಒಣಗೋಗ್ಬಿಟ್ರೆ ಅದ್ರಲ್ಲೇ ಕುತ್ಕೊಂಡು ಕ್ರಿಕೆಟ್ ಆಡ್ತಾ ಇರ್ತೀವಿ. ಯಾಕಂದ್ರೆ ಅಷ್ಟು ಸಿಂಪಲ್ ಆಗಿ ತಗೊಂಡ್ರು ನಾವು ಲೈಫ್ ನ, ಅದಕ್ಕೋಸ್ಕರ ನಾವು ಆತ ಇರ್ತೀವಿ ಅಂತ ಹೇಳ್ತಾ ಇರೋದು. ಆದ್ರೂ ನಿಜವಾಗ್ಲೂ ಜೀವನದಲ್ಲಿ ಗಟ್ಟಿತನ ಅನ್ನೋದು ನಾನು ನಮ್ಮ ಉತ್ತರ ಕನ್ನಡದವರೆಲ್ಲ ಸರ್ ನೋಡಿದ್ದು. ನಾನು ಎಲ್ಲಿ ಬೇಕಾದ್ರೂ ಬದುಕ್ಬಿಡ್ತಾರೆ ಸರ್ ಅವರು. ಒಂದು ಲಕ್ಸುರಿನೆಸ್ಸೇ ಗೊತ್ತಿಲ್ಲ ಮೊದ್ಲು ಹೇಳ್ದಂಗೆ ಅವ್ರಿಗೆ. ತುಂಬಾ ಖುಷಿ ಆಯ್ತು ಸರ್ ನನಗೆ ಉತ್ತರ ಕನ್ನಡ. ಇನ್ನೊಂದು ವಿಷಯ ಗಮನಿಸಬೇಕಾದ್ರೆ ಇಲ್ಲಿ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ನೀವು ವ್ಯವಸಾಯ ಕ್ಷೇತ್ರ ಇರ್ಬೋದು, ಬೇರೆ ಕ್ಷೇತ್ರಗಳಿರ್ಬೋದು, ಸ್ವಲ್ಪ ಕುಂಠಿತ ಕ್ಷೇತ್ರದಲ್ಲಿ ಕುಂಠಿತ ಅಷ್ಟೇ. ಅವ್ರು ತುಂಬಾ ಎಲ್ಲ ಇಲ್ಲಿ ಎಲ್ಲರೂ ಹೆಂಗ್ ಆಚರಣೆ ಮಾಡ್ತಾರ ಗೊತ್ತಾ ಅವರು. ಆಯ್ತಾ, ವೈಭವಕ್ಕೂ ಕಡಿಮೆ ಇಲ್ಲ. ದಕ್ಷಿಣ ಕರ್ನಾಟಕ ಸ್ವಲ್ಪ ಸಂಪದ್ಭರಿತವಾಗಿದೆ. ಅದು ನಾವು ಜಸ್ಟ್ ಲಾಗ್. ಎಸ್ ಮ್ಯಾಮ್. ಅದು ಆಡ್ತಾ ಇದ್ರಲ್ಲ ಗಿರಿ, ಮೈಕ್ ಇಲ್ಲಿದೆ. Do you have an Instagram page? ಇವಾಗ ಶುರು ಮಾಡ್ತಾ ಇದ್ದೀನಿ. ಇದೇ ರಾಯರ ಆರಾಧನೆ ಶುರು ಆಗುತ್ತಲ್ಲ, Okay. ಅದರಲ್ಲೇ ಶುರು ಮಾಡೋಣ ಅಂತ ಅನ್ಕೊಂಡಿದೀವಿ. ಯಾವ್ದಾರೊಂದು ಹಾಡಾಡಿ. ಹಾಡು ಇವಾಗ ಅಷ್ಟೊಂದು ಹಾಡಿದ್ನಲ್ಲ, ಎನರ್ಜಿ ಲೋ ಆಗಿದೆ ಇವಾಗ. ಲೋ ಎನರ್ಜಿ. ಇನ್ನು ದೇವ್ರ ನೋಡಿದ್ರೆ ಅದೇ ಅಂತೀನಿ, ಜಾಸ್ತಿ ಆಗ್ಬೇಕು. ಯಾವ ಹಾಡು ಆಡ್ಬೇಕು? ನೀವು ನನ್ನದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿವಸ ಡಾನ್ಸ್ ಮಾಡ್ತಿದ್ದೀರಾ? ಹೌದೌದು. ಓಕೆ. ತುಂಗಾತಿರವಿರಾಜಂ ಶ್ರೀ ಗುರು ರಾಘವೇಂದ್ರ ಯತಿರಾಜಂ ಭಜ ಮನ ತುಂಗಾತಿರವಿರಾಜಂ ಮಂಗಳಕರ ಮತ್ರಾಲಯವಾಸಂ ಶೃಂಗಾರಾನನ ವಿಲಸಿತಹಾಸಂ ರಾಘವೇಂದ್ರ
ಯತಿರಾಜಂ ಭಜಮನ ತುಂಗಾತೀರವಿರಾಜಂ करधृतदण्डकमण्डलुमालं सुरुचिरचेलं धृतमणिमालं निरुपमसुन्दरकायं सुशीलं वरकमलेशार्पितनिजसकलं राघवेन्द्र यतिराजं भजमन ತುಂಗಾತೀರವಿರಾಜಂ ಶ್ರೀ ಗುರು ರಾಘವೇಂದ್ರ ಯತಿರಾಜಂ ಭಜಮನ ತುಂಗಾತೀರವಿರಾಜಂ ತುಂಗಾತೀರವಿರಾಜಂ ತುಂಗಾತೀರವಿರಾಜಂ. Thank you. All the best for your channel. ಥ್ಯಾಂಕ್ ಯು ಸೊ ಮಚ್. All the best for your YouTube channel. ಥ್ಯಾಂಕ್ ಯು ಸೊ ಮಚ್. ಅದೆಲ್ಲ ಇನ್ನೂ ಒಂದೆರಡು ಹಾಡಿ. ನಿರುಪಮ ಸುಂದರ ಕಾಯ ಸುಶೀಲಂ ನಿರುಪಮ ಸುಂದರ ಕಾಯ ಸುಶೀಲಂ ವರಕಮಲೇಶಾರ್ಪಿತ ನಿಜ ಸಕಲಂ ರಾಘವೇಂದ್ರ ಯತಿರಾಜಂ ಭಜಮನ ತುಂಗಾತೀರವಿರಾಜಂ ಭಜಮನ ತುಂಗಾತೀರ ತುಂಗಾತೀರ ತುಂಗಾತೀರವಿರಾಜಂ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಭಾಳ ಖುಷಿ ಆಯಿತು Okay. ನೀವು ಬಂದು ಹಾಡಿದ್ದು. All the best for your YouTube channel. ಮತ್ತೆ ಭಾಳಷ್ಟು ಪ್ರೋಗ್ರಾಮ್ಗಳಲ್ಲಿ ಸಿಗೋಣ ಆದಷ್ಟು. ಇವಾಗ ಶುರು ಆದಮೇಲೆ ಫೇಮಸ್ ಆದಮೇಲೆ ನಿಮ್ದು ಇಷ್ಟು ಜನದ್ದು ಸೇರಿ ನಾ ಯೂಟ್ಯೂಬ್ ಚಾನಲ್ ಅಥವಾ ನಿಮ್ದು ನಂದು ಮಾತ್ರ? ಇವಾಗ ಶುರು ಮಾಡೋಣ ಅಂತಿದ್ದೀನಿ ನನ್ನ ಹೆಸರಲ್ಲಿ. ಹಾಂ. ಅದು ಹೇಗಾಗುತ್ತೋ ನೋಡೋಣ. ಥ್ಯಾಂಕ್ ಯು ಸೊ ಮಚ್. ಯಾವ ಯೂಟ್ಯೂಬ್ ಚಾನಲ್ ನೇಮ? MN ವಿಷ್ಣು ತೀರ್ಥ ಅಂತ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಈಗ. ವಿಲ್ ಡೂ ಇಟ್. ಥ್ಯಾಂಕ್ ಯು ಸೊ ಮಚ್. All best of luck. ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಸೋ ಹಂಬಲ್. Thank you. ದೊಡ್ಡಪ್ಪ ಬಾಯ್ ನಾವು ಹೊರಡ್ತೀವಿ. All the best. ನಿಮ್ಮ ಇದರಲ್ಲಿ ನಾವು ಸುತ್ತೂರು ಮಠದ ಹತ್ರ ಸಿಕ್ಕಿದ್ವಲ್ಲ ಒಂದ್ಸತಿ. ಹಾಂ ಹೌದು ಈಗ ಲಾಸ್ಟ್ ಇಯರ್. ಹೌದೌದೌದು. ವೆರಿ ಗುಡ್ ಮೆಮೊರಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಆಫ್ ಕೋರ್ಸ್ ನೀವು ರಾಘವೇಂದ್ರ ಸ್ವಾಮಿಗಳದ್ದು ಚೆನ್ನಾಗಿದ್ದೇ ಇರುತ್ತೆ. ಹೌದೌದು. ಮೈ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಆಲ್ ಮಚ್. ದ ಬೆಸ್ಟ್. ಥ್ಯಾಂಕ್ ಯು. ರೆಕಾರ್ಡ್ ಆಯ್ತಲ್ಲ ಸರ್? ಹಾಂ ಸರ್ ಆಯ್ತು ಸರ್. ಮಾಡಿದ್ರಾ? ಆಗಿದೆ ತಾನೇ. ಇನ್ನೊಂದು ಮೈಕಲ್ಲಿ ಮೈಕ್ ಇಲ್ಲಿದೆ, ಇನ್ನೊಂದು ಇನ್ನೊಂದಿಲ್ಲಿದೆ ಕೈಯಲ್ಲಿ. ಎಲ್ಲವೂ ಇದೆ ಸರ್. ಎಲ್ಲ ಇದೆ ಸರ್. ಎಲ್ಲ ಇದೆ ಅಲ್ವಾ? ಎಲ್ಲ ಇದೆ ಸರ್. ಸೊ ಮೈಸೂರಲ್ಲಿ ಸರ್ ಹಾಂ. ಕಾರ್ಯಕ್ರಮ ನಡೀತಲ್ಲ ಮಧ್ಯರಾತ್ರಿಯಲ್ಲಿ ಸರ್ ಈಗ ಕರಗ ಏನ್ ಅನ್ಸ್ತು ಸರ್ ನಿಮ್ಗೆ? ಫೈನ್. ಚೆನ್ನಾಗಿ ಅನ್ಸ್ತಾ ಸರ್? ಇದು ನೀವು ಮೈಸೂರನ್ನ ಬಂದ್ಬಿಟ್ಟು ನಾನು ಹೆಗ್ಡೆ ಅನ್ಕೊಟ್ಟೆ. ದೇವನಕೆರೆ, ನಾನು ಇಲ್ಲಿ okay. ಬಂದು 3 ವರ್ಷ ನನ್ನ ಮಕ್ಕಳಿಗೆ ಇದನ್ನ ಎಜುಕೇಶನ್ಗೆ ಅಂತ ಬಂದಿಲ್ಲಿ ಇದಾಗಿರೋದು. ಈ ಕರಗ ನೋಡ್ಬಿಟ್ಟು ನಾನು ನೋಡೇ ಇರಲಿಲ್ಲ. ಅಷ್ಟು ಅದ್ಭುತವಾಗಿ ಮಾಡಿರೋದು ನೋಡಿದ್ರೆ ನನಗೆ ಹೋಗಕ್ಕೆ ಮನಸ್ಸಿಲ್ಲ ನನಗೆ. ಈಗ ಅಲ್ಲೇ ಬಂದು 6 ಗಂಟೆಗೆ ಬಂದವನು ಈಗ ಮನೆಗೆ ಹೆಂಗ್ ಹೋಗೋದು ಆ ಕರಗ ಸುತ್ತನೇ ಸುತ್ತಾಡ್ಕೊಂಡು ಹೋಗೋಣ ಅನ್ನಂಗೆ ಆಗಿದೆ. ಅಷ್ಟು ಅದ್ಭುತವಾಗಿದೆ. ನೀವು ಇದನ್ನೇ ಮೊದಲನೇ ಸಾರಿ ಸರ್ ನಾನು ನೋಡ್ತಾ ಅಂದ್ರೆ ಕರಗ ಕೇಳಿದ್ದೆ, ನೋಡಿರ್ಲಿಲ್ಲ. ಈಗ ನೋಡಿ ಬಹಳ ಸಂತೋಷ ಆಯ್ತು. ಅನುಭವ ಹೇಳಕ್ಕೆ ಸರ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಚಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ. ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಣಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೋಟೆಲ್ ಎಲ್ಲಿ ಸರ್? ನಾವು ಹೆಗ್ಡೆ ಅನ್ಕೊಟ್ಟೆ. ನಿಮ್ಮ ಮಗಳ ಹೆಸರು ಹೇಳಿ.
ರತ್ನ ಸುಮನ. ಸರ್ ಗೊತ್ತು ನಾನು ಆದರ್ಶ ವಿದ್ಯಾಲಯದಲ್ಲಿ ಓದಿದ್ದು ಸರ್. ಗೊತ್ತಾಯ್ತು ಸರ್, ನಾನು ಆದರ್ಶ ವಿದ್ಯಾಲಯದಲ್ಲಿ ನೀವು ಬಂದು ಮಾತಾಡ್ತಾ ಹೇಮಲತಾ ಮೇಡಮ್ ಜೊತೆ ಮಾತಾಡ್ತಾರೆ, ನನಗೆ ಗೊತ್ತಾಗ್ಲಿಲ್ಲ ಸರ್. ನನಗೆ ನನ್ನ ಹೆಸರು ಕೊಟ್ಟ ಸರ್, ಅಲ್ಲೇ ಓದಿದ್ದು. ಚೆಕ್ಕೂರು ಅಂತ ನಂದು ಹಳ್ಳಿ, ಅಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಓದಿದ್ದು. ಚೆಕ್ಕೂರು ಮಾದಾಪುರದ ಹತ್ರ. ಗೊತ್ತು ಸರ್, ಚೆಕ್ಕೂರು. ನಾನು ಅಲ್ಲಿ ಮಾದಾಪುರದಲ್ಲಿ ಬಂದು ನನ್ನ ಸೊಸೈಟಿ ನಡೆಸಿದ್ದೆ. ಚೆಕ್ಕೂರಲ್ಲಿ ನಮ್ಮ ಫ್ರೆಂಡ್ ಅವರು ನಡೆಸಲ್ಲ, ಸೊಸೈಟಿ ನಡೆಸಿದಲ್ಲ, ಪರಮೇಶ್ ಅಂತ ಇದ್ರು. ಪರಮೇಶ್ ಅಲ್ಲ, ಈಗ ಜಗದೀಶ್ ಫಸ್ಟ್ ಅವ್ರಿಗೆ ಸಸ್ಪೆಂಡ್ ಆಯ್ತು ನೋಡಿ. ನಾಗೇಶ್ ಅಂತ ಗೊತ್ತು. ತುಂಬಾ ಖುಷಿ ಆಯ್ತು ಸರ್ ನೋಡಿ. ಅದೇ ನೋಡಿದಾಗ ನನಗೆ ಮುಖ ಪರಿಚಯ ಅಷ್ಟು ಗೊತ್ತಾಗಲಿಲ್ಲ ಸರ್. ಮಕ್ಕಳನ್ನ ಓದ್ಸೋಕ್ಕೋಸ್ಕರನೇ ನೀವು ಮೈಸೂರು ಬಂದಿದ್ದೀರಾ? ಹೌದು ಸರ್. ಅಲ್ಲಿ ಯಾಕೆ ಸರ್ ನಿಮ್ಮೂರಲ್ಲಿ ಏನಾದ್ರು ಕೊರತೆ ಅಂದ್ರೆ ಅಲ್ಲಿ ಎಜುಕೇಶನ್ ಲಾಸ್ಟ್ ಅಂತ ನೆಕ್ಸ್ಟ್ ಇಲ್ಲ ನಮಗೆ. ಅವಳ ಎಜುಕೇಶನ್ಗೋಸ್ಕರನೇ ನಾವು ಕೋಟೆ ಅಲ್ಲ ನಮ್ದು, ಎಲ್ಲರಲ್ಲ ನಮ್ದು ಹುಟ್ಟಿ ಬೆಳೆದಿದ್ದು ಕ್ಯಾನರ. KR ನಗರದಿಂದ ಕೋಟೆಯಿಂದ ಮೈಸೂರಿಗೆ ಬಂದಿದೆ. ನಿಮ್ದು ಕೆಲಸ ಸರ್ ಅಂದ್ರೆ ಕೆಲಸ ವ್ಯವಸಾಯ. ಹೌದು. ವ್ಯವಸಾಯ ಎಲ್ಲಿ ಸರ್ ನೀವು ಮಾಡ್ತೀರಾ? ಅಲ್ಲ ಕೋಟೆದಲ್ಲಿ. ಈಗ ಓಡಾಡ್ಕೊಂಡು ಬಂದು ಮಾಡ್ತಾ ಇದ್ದೀನಿ. ಏನೆಲ್ಲ ಬೆಳಿತೀರಾ ಸರ್? ನಾನು ಅದೇ ಅರಿಶಿನ ಹಾಕ್ತೀನಿ, ಶುಂಠಿ ಹಾಕ್ತೀನಿ, ತೆಂಗಿದೆ. ಶುಂಠಿ ಎಲ್ಲ ಸ್ವಲ್ಪ ರೇಟ್ ಕಡಿಮೆ ಇದೆ ಅಲ್ವಾ ಈಗ? ಇಲ್ಲ, ಈಗ ಅಂದ್ರೆ ಅದು ಒಂದೊಂದು ಇಯರ್ ಒಂದೊಂದು ಚೇಂಜ್ ಆಗ್ತಾ ಇರ್ತದೆ. ಅಂದ್ರೆ ಈ ಸ್ವಲ್ಪ ಕಡಿಮೆ ಇದೆ, ಹಿಂದಿನ ವರ್ಷ ಜಾಸ್ತಿ ಇತ್ತು. ನಾವು ನಾವು ಒಂದು 10 ಎಕರೆ, ನಾವು 4 ಜನ ಅಣ್ಣ ತಮ್ಮದಿರು, ಎಲ್ಲರಿಗೂ 10 ಎಕರೆ ಡಿವೈಡ್ ಆಗಿದ್ವಿ. ಅದನ್ನ 10 ಎಕರೆ ನಾನು ಮಾಡಿಸ್ಕೊಂಡು ಆಮೇಲೆ ಒಂದೊಂದು ಬಿಸ್ನೆಸ್ ಇದೆ. ಏನು ಸಮಯಕ್ಕಾಗಿ ಈಗ ಗಣಪತಿ ಸೀಸನ್ ಬಂದ್ರೆ ಗಣಪತಿ ಮಾಡ್ತೀನಿ, ಪಟಾಕಿ ಸೀಸನ್ ಬಂದ್ರೆ ಪಟಾಕಿ ಮಾಡ್ತೀನಿ. ಪಟಾಕಿ ಮಾಡ್ತೀರಾ? ವ್ಯವಸಾಯದ ಜೊತೆಗೆ ಪಾರ್ಟ್ ಟೈಮು ಒಂದಷ್ಟು ದಿನಗಳಲ್ಲಿ ಮಾಡ್ತೀರಾ? ಮಾಡ್ತಾ ಇರ್ತೀನಿ. ಆಮೇಲೆ ವ್ಯವಸಾಯ ಜೊತೆಗೆ ದೇವಸ್ಥಾನಗಳು, ಎಲ್ಲೆಲ್ಲಿ ದೇವಸ್ಥಾನ ಇರುತ್ತೆ ಅಲ್ಲಿ. ಇಲ್ಲಿ ನಮ್ಮ ಕೋಟೆ ಪಕ್ಕ ಒಂದು ಶನಿದೇವ್ರ ದೇವಸ್ಥಾನ ಇದೆ, ಇಡೀ ತಾಲೂಕಿಗೆ ಫಸ್ಟು. ಅದು ಚಿಕ್ಕ ಗುಡಿ ಇದ್ದಾಗ ನಾನು 30 ವರ್ಷ ಸರ್ವಿಸು. ಅವಾಗಿಂದವೇ ಅಲ್ಲಿ ಅಂದ್ರೆ ಅಲ್ಲಿ ನನಗೆ ಏನಾಗಬೇಕು ಏನಾಗಬಾರ್ದು ಅನ್ನೋದು ಈ ಭಗವಂತ ಮಕ್ಕಳಿಗೆ ಇದಕ್ಕೆ ನಾವು ಏನು ಕೇಳ್ಕೊತೀವಿ ಅಷ್ಟೇ ತನ ನನ್ನ ಮಕ್ಕಳೆಲ್ಲ ಇಂಪ್ರೂವ್ ಆಗ್ಬೇಕಾದ್ರೆ ಅಲ್ಲೇ ಕಾರಣ. ನಮ್ಮ ಬರೀ ಒಂದು ಭಗವಂತ ಬರೀ ಒಂದು ಇದಷ್ಟೇ ಬೇಡಿಕೆ ಅದು ಹಂಗೇನೆ ಸಾಲ್ವ್ ಮಾಡ್ಕೊಂಬಂದ. ಅಂದರೆ ಅದೇ ತಕ್ಕವಾಗಿ ನಾವು ನಡ್ಕೊಂಬಂದಿದ್ವಿ, ಭಗವಂತ ಅದೇ ತಕ್ಕ ನಮ್ಗೆ ಕೊಡ್ತಾ ಇದ್ದಾನೆ. ಸಂಪೂರ್ಣ ವ್ಯವಸಾಯವನ್ನೇ ನಂಬ್ಕೊಂಡಿಲ್ಲ ನೀವು, ಅದ್ರ ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಈ ಸಣ್ಣ ಪುಟ್ಟ ಈ ಗಣಪತಿ ಮಾರೋದಿರ್ಬೋದು ಅಥವಾ ಪಟಾಕಿ ಮಾರೋದಿರ್ಬೋದು, ಈ ತರ ಸೈಡ್ ಬಿಸ್ನೆಸ್ ಆ ಥರದನ್ನ ಮಾಡ್ತೀರಾ? ಹಂಗಾದ್ರೆ ಮಾಡ್ಕೊಂಡು ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ದೇವಾ ಸ್ವಾಮಿ ಶನಿದೇವಾ ಶರಣೋ ಶರಣಯ್ಯ ಮಹಾನುಭಾವ ನಾ ಅರಿಯೇ ನಿನ್ನ ಮಾಯ ದೇವಾ ನಾನರಿಯೇ ನಿನ್ನ ಮಾಯ ದೇವಾ ಸ್ವಾಮಿ ಶನಿದೇವಾ ಮಲ್ಲಿಗೆ ಹೂವಿನಂತೆ ತುಂಬಿದೆ ನಿನ್ನ ಪರುಸೆ ಮಲ್ಲಿಗೆ ಹೂವಿನಂತೆ ತುಂಬಿದೆ ನಿನ್ನ ಪರುಸೆ ಛಾಯಾನಂದನ ಸೂರ್ಯಕುಮಾರನೇ ಛಾಯಾನಂದನ ಸೂರ್ಯಕುಮಾರನೇ ನಾನರಿಯೇ ನಿನ್ನ ಮಾಯ ದೇವಾ ನಾನರಿಯೇ ನಿನ್ನ ಮಾಯ ದೇವಾ ಸ್ವಾಮಿ ಶನಿದೇವಾ ಶರಣೋ ಶರಣಯ್ಯ ಮಹಾನುಭಾವ ನಾನರಿಯೇ ನಿನ್ನ ಮಾಯ ದೇವಾ ನಾನರಿಯೇ ನಿನ್ನ ಮಾಯ ತುಳಸಿ ಮಾಲೆಯ
ಧರಿಸುವೆ ಎನ್ನಯ್ಯ ತುಳಸಿ ಮಾಲೆಯ ಧರಿಸುವೆ ನನ್ನಯ್ಯ ಸಂಪತ್ತುಗಾರ ಮಾಯ್ಕಾರ ಶನಿದೇವ ಸಂಪತ್ತುಗಾರ ಮಾಯ್ಕಾರ ಶನಿದೇವ ನಾನರಿಯೇ ನಿನ್ನ ಮಾಯ ದೇವ ನಾನರಿಯೇ ನಿನ್ನ ಮಾಯ ದೇವ ಸ್ವಾಮಿ ಶನಿದೇವ ಎಳ್ಳುಂಡೆ ಆರತಿ ಬೆಳಗುವೆ ಎನ್ನಯ್ಯ ಎಳ್ಳುಂಡೆ ಆರತಿ ಬೆಳಗುವೆ ಎನ್ನಯ್ಯ ಕಾಗವಾಹನ ಕಲಿಯುಗ ಪುರುಷನೇ ಕಾಗವಾಹನ ಕಲಿಯುಗ ಪುರುಷನೇ ನಾನರಿಯೇ ನಿನ್ನ ಮಾಯ ದೇವ ನಾನರಿಯೇ ನಿನ್ನ ಮಾಯ ದೇವಾ ಸ್ವಾಮಿ ಶನಿದೇವ. ತುಂಬ ಚೆನ್ನಾಗಿತ್ತು ಸರ್. ತುಂಬ ಚೆನ್ನಾಗಿತ್ತು ಸರ್. ನಮ್ಮೂರಲ್ಲಿ ಸರ್ ಸನಿ ಮಹಾತ್ಮ ಅಥವಾ ರಾಜವಿಕ್ರಮ ನಾಟಕ ನೋಡಿದಾಗ ಇದನ್ನ ರಾಜವಿಕ್ರಮ ಅದನ್ನ ನೋಡಿದಾಗ ನಮ್ಮ ತಾತ ಅವರು ರಾಜವಿಕ್ರಮ ಪಾತ್ರ ಮಾಡ್ತಾ ಇದ್ರು ಸರ್. ಅದ್ರಲ್ಲಿ ಕೇಳ್ತೀವಿ. ತುಂಬ ಚೆನ್ನಾಗಿತ್ತು ಸರ್. ಇದೆಲ್ಲ ಮಾಡ್ತಾ ಸಾಕೆ ಸಿಗೋಣ. ಸರಿ ಸರ್. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಥ್ಯಾಂಕ್ಸ್ ಸರ್.